ಹೌದು, ಚಕ್ಕೆ ಏನು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ರಮ್ಮ. ಮರ ಒಳಗಡೆ ಹಾಕೋಣ, ಅದನ್ನ ಈಚೆ ಹಾಕೋಣ. ಹಲಸಿನಕಾಯಿ ಇಲ್ಲಿ ಒಳಗಡೆ ಇರ್ತೈತೆ. ಅಯ್ಯೋ ಅಯ್ಯೋ ನೋಡ್ದ. ಹಸು ಬಂದು ನಾಟಿ ಹಸು, ನನ್ನ ಮಗ ಹುಡ್ದಾಗ ತಗೊಂಡ್ ಬಂದಿರೋದು. ಅಪ್ಪನೂ ಅಷ್ಟೇ, ನಾವ್ ಇಲ್ಲಿಂದಾನೆ ತಗೊಂಡ್ ಹೋಗ್ತಿರೋದು. ನಮಸ್ಕಾರ. ಇವತ್ತು ನಾವು GKVK ಬಂದಿದ್ದೀವಿ. ಇಲ್ಲಿ ಆಕ್ಚುಲಿ ಯಾವಾಗ್ಲೂ ಗಿಳಿಗಳು ಕಿಚ್ 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 ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋದು ಇಷ್ಟೊತ್ತು ಆಲ್ರೆಡಿ. ಕಿತ್ತಾಕ್ಬಿಟ್ಟ, ಕಾಯಿ ಕಿತ್ತಾಕ್ಬಿಟ್ಟ. ಹಾಲು ಕೈ ತೊಳಿರಿ ಎಲ್ಲ ಪಿಂದೆಗಳು ಕಿತ್ತಾಕ್ಬಿಟ್ಟ. ಸ್ಟ್ರೈಟ್ ಇದೆ, ಫುಲ್ ಎಲೆ ಟೈಟ್ ಆಗಿ, ಅಷ್ಟೇ ಟೈಟು. ಇಲ್ಲಿ ಇನ್ನೊಂದಷ್ಟು ತೆಂಗಿನ ಮರ, ಅಡಿಕೆ ಮರ ಹಾಕ್ಬೇಕನ್ನೋದು ಪ್ಲಾನ್ ಇದೆ. ಇನ್ನೊಂದ್ಸಲ ಕೈಯಲ್ಲಿ ಹಿಂಗೆ ಅನ್ಬೇಕು. ರೈಟ್ ಹ್ಯಾಂಡಲ್ಲಿ, ರೈಟ್ ಹ್ಯಾಂಡ್. ಬ್ಲಡ್ಡೇ ಬರ್ತಾ ಇದೆ ಆಲ್ರೆಡಿ. ಹಾಯ್, ಹಲೋ ಮಾಕ್ಟೈಲ್ ಫ್ಯಾಮ್, ವೆಲ್ಕಮ್ ಟು ಆನಾಸ್ ಮಾಕ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಊರಲ್ಲಿದ್ದೀನಿ. ಊರಲ್ಲಿ ನಮ್ಮ ಶಾಪಿಗೆ ಬಂದಿದ್ದೀನಿ. ನಾನು ಬಂದು 15 days ಆಗಿತ್ತು ಶಾಪಿಗೆ. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ. ಈ ಶಾಪ್ದು ಒಂದು ವಿಡಿಯೋ ಮಾಡಬೇಕು. ನೆಕ್ಸ್ಟ್ ವೀಕಲ್ಲಿ ಒಂದು ಲಾಟ್ ಬರೋದಿದೆ, ಒಂದು 10,000 ಪೀಸಸ್ ಬರೋದಿದೆ ಹೊಸದಾಗಿ. ಸೊ ಅದು ಬಂದಾದಮೇಲೆ ನಾನು ಮತ್ತೆ ನನ್ನ ಶಾಪ್ದು ಫುಲ್ಲು ಶಾಪ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂತ ಅಂದರೆ, ಫಸ್ಟು ಗಿಡಗಳನ್ನ ಹಾಕಬೇಕಿತ್ತು ನಮ್ಮ ತೋಟದಲ್ಲಿ, ಅದಕ್ಕೇನೆ ಬಂದ್ವಿ. ಈ ಗಿಡಗಳನ್ನ ನಾವು ಮೊನ್ನೆ ಸಸ್ಯ ಸಂತೆಗೆ ಹೋಗಿದ್ವಿ. ಆ ಸಸ್ಯ ಸಂತೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಾನು ಅದನ್ನ ಹೇಳೋದಕ್ಕಿಂತ ಅದರದೊಂದು ವಿಡಿಯೋ ಒಂದು ಬಿಟ್ಟು ಹಾಕ್ತೀನಿ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವು GKVK ಬಂದಿದ್ದೀವಿ. ಇಲ್ಲಿ ಸಸ್ಯ ಸಂತೆ ನಡೀತಾ ಇದೆ. ನಂದು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಹೊರಡಬೇಕು ಅನ್ನೋ ಥರ ನಾನು ಡಿಸೈಡ್ ಆಗ್ಬಿಟ್ಟೆ. ಬಟ್ ಇವತ್ತು ಶೂಟ್ ಇತ್ತು, ನಂಗೆ ಅರ್ಧ ದಿನದಲ್ಲೇ ಶೂಟ್ ಮುಗಿದೋಯ್ತು. ಅದನ್ನು ಮುಗಿಸಿ ಬರೋದಕ್ಕೆ ನಿಜವಾಗ್ಲೂ ಅದೃಷ್ಟನೇ ಅನ್ಕೊತೀನಿ. ಅವಕಾಶ ಸಿಕ್ತು. ಈ ಜಾಗಕ್ಕೆ ನಾನು ಲಾಸ್ಟ್ ವರ್ಷನೇ ಬರಬೇಕಾಗಿತ್ತು, ಲಾಸ್ಟ್ ವರ್ಷನೂ ಮಿಸ್ ಆಯಿತು. ಈ ವರ್ಷ ಮಿಸ್ ಆಗಲೇಬಾರ್ದು ಅಂತ ಅಂದ್ಬಿಟ್ಟು ರಿಸ್ಕ್ ತೊಗೊಂಡು ಬೇಗನೆ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ 4 ಗಂಟೆ ಆಗಿದೆ ಟೈಮು. 9 ಗಂಟೆ ಇರುತ್ತಲ್ಲ ನಮ್ಮದು, 9 o'clock. ಓಕೆ. ಹೊಸ ಟೆಕ್ನಾಲಜಿ ಏನೇನು ಬರುತ್ತೆ ಅದೆಲ್ಲನೂ ಇಲ್ಲಿ ಸಿಗುತ್ತೆ. ನೋಡೋಣ. ಈಗ ನಾವು ನಮ್ಮ ಮನೆಗೆ ಒಂದಷ್ಟು ಪ್ಲಾಂಟ್ಸ್ ತಗೊಳೋಣ ಅನ್ಕೊಂಡಿದ್ದೀವಿ, ಇಂಡೋರ್ ಪ್ಲಾಂಟ್ಸ್ ಎಲ್ಲಾನು. ಸಸ್ಯ ಸಂತೆಯಲ್ಲಿ ಫುಲ್ ವಿಡಿಯೋ ಮಾಹಿತಿ ಕೊಡ್ಬೇಕಂತಾನೆ ಮಾಡಿದ್ವಿ. ಬಟ್ ಅರ್ಧ ನೈಟ್ ಆಗ್ಬಿಡುತ್ತೆ ಅಂತ ನಾವು ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ. ಈಗ ನನ್ನ ಮಗನ ಕೈಲಿ ಆ ಗಿಡ ಹಾಕ್ಸ್ತೀವಿ. ಹಾಕಕ್ಕೆ ರೆಡಿ ಆಗ್ತಾ ಇದ್ದಾನೆ, ಶೂ ಎಲ್ಲ ಹಾಕೊಂಡು. ನೋಡಿ, ಇಲ್ಲಿ ಬಂದ್ರೆ ಹಿಡಿಯೋದಕ್ಕೆ ಆಗಲ್ಲ ಇವನ್ನ. ಹಾಯ್ ಮೇಡಮ್ಮ, ನಮಸ್ತೆ. ಇಲ್ಲಿ ಮಾಡು ಕ್ಯಾಮ್ರಾಗೆ. ನಿಂಗೆ 2 ಕೈ ಜೋಡಿಸ್ಬೇಕು. ದಿಯಾ ನಮಸ್ತೆ ಅಂದ್ರೆ 2 ಕೈ ಜೋಡಿಸು. ಸ್ಲಿಪ್ಪರ್ ಬಿಡು ನಂದು, ನಿಂದಾಕೋ. ಈಗೀಗ ಆಲ್ಮೋಸ್ಟ್ ದಿಯಾನು ನಾವೇನು ಹೇಳ್ತೀವಿ ಅದನ್ನೆಲ್ಲ ಕೇಳ್ತಾ ಇದ್ದಾನೆ, ಅವನು ಮಾಡ್ತಿದ್ದಾನೆ. ನಾವು ಊಟ ಎಲ್ಲ ತಿನ್ಸೋ ಅವಶ್ಯಕತೆನೇ ಇಲ್ಲ, ಅವನೇ ತಿಂತಾನೆ ಈಗ. ಆಲ್ಮೋಸ್ಟ್ ಅಪ್ಡೇಟ್ ಆಗ್ತಾ ಇದ್ದಾನೆ ಅಲ್ವಾ ನಂದು? ಹೌದೌದು. ಈಗ 2 years ಆಯ್ತಲ್ವಾ, ಸೊ ಅದಕ್ಕೇನೆ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ ಅವನಿಗೆ. ಬಾ ದಿಯಾನ್, ಇಲ್ಲಿ ಇವಾಗ ತೋಟದ ಹತ್ರ ಹೋಗ್ತಾ ಇದೀವಿ ಗಿಡಗಳನ್ನ ನೆಡೋದಕ್ಕೆ. ನಮ್ಮ ಅಣ್ಣ ಆಗ್ಲೇ ಗಿಡಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಈಗ ನಾವು ಬೀಗ ಹಾಕೊಂಡು ಬರ್ತೀನಿ. ಇವಾಗ ಹೋಗೋಣ. ಸೈಕಲಲ್ಲಿ ಹೋಗೋಣವಾ? ಆಗಲ್ಲ, ಇಲ್ಲಿ ಸೈಕಲ್ಲು, ಬಟ್ ಆಗಲ್ಲ. ದಿಯಾನ್, ನಿನ್ನ ಸೈಕಲಲ್ಲಿ ಇಲ್ಲಿ ಅದು ನಿಂದಲ್ಲ, ನಿಂದು ಊರಲ್ಲೇ ಇದೆ, ಬೆಂಗಳೂರಲ್ಲೇ ಇದೆ ನಿಂದು. ಇಲ್ಲೂ ಒಂದಷ್ಟು ಗಿಡಗಳು ಹಾಕ್ಬೇಕೀಗ. ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಆ ಮನೆ ಹತ್ರ ಹೋಗಿದ್ರು ಹಾಲು ಕರ್ಕೊಂಡು ಬರೋದಕ್ಕೆ. ಈಗ ಹಾಲು ಕರ್ಕೊಂಡು ಬಂದಿದ್ದಾರೆ. ಈಗ ಎಲ್ಲರೂ ಗಿಡ ನೆಡೋದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟಿದೆ ಹಾಲು? ಅರ್ಧ ಲೀಟ್ರ್ ಐತಾ? ಯಾರನ್ನ ಹೋಗ್ತಿದ್ದೀರಾ? ಬೇಗ ಹೋಗೋಣ. ದಿಯಾನ್ ಉದ್ದಾಗಿದ್ದೇನೆ, ಇಟಕ್ಸ್ಕೊಂತಿದ್ದಾನೆ ಗೇಟ್ನ. ಅವನೇ ತೆಗಿತಾನೆ ಈಗ, ಅವನೇ ತೆಗಿತಾನೆ. ತೆಗ್ದು ಹೋಗ್ತಾನೆ ಆಚೆ. ಗಾಡಿ ಬರ್ತಿದೆ. ಬಾಯ್ ದಿಯಾನ್. ದಿಯಾನ್ ಕೈ ಇಟ್ಕೊಳ್ಳೋ. ಓ ಇಲ್ಲ, ಇವಾಗೇನು ಅವನಿಗೆ ಯಾರು ಬೇಕೇ ಇಲ್ಲ, ಸಪೋರ್ಟಿವ್ಗೆ ಓಡ್ತಾ ಇರ್ತಾನೆ ಅವನೊಬ್ನೇನೆ. ಕಚ್ಬೇಡ ಇದು ಓಡ್ಬಿಟ್ಟ. ಅಲ್ಲದ ದಿ ಅಲ್ಲಲ್ಲ,
ಈ ಕಡೆ ಹೋಗ್ತಿದ್ದಾನೆ, ಮನೆಗೆ ಹೋಗ್ತಿದ್ದಾರೆ ಅಂದ್ಬಿಟ್ಟು ಹಿಂಗೆ ಹೋಗ್ತಿದ್ದಾನೆ. ಮನೆಗೆಲ್ಲ ತೋಟಕ್ಕೆ ಬಾ. ಗಾಡಿ ಬರ್ತಿದೆ ಕಣೋ ಅಲ್ಲಿ. ಗಾಡಿಗೆ ಹತ್ತಿ ಹತ್ತಿಸ್ತೀನಿ ಬಾ, ಹತ್ತಿಸ್ತೀನಿ ಬಾ. ಯಾವ ಗಿಡ ಎತ್ಕೊಂಬಿಡೋಗ ಇಸ್ಕೊಂಬ ಬರ. ಗಿಡ ಎತ್ಕೊಂಬರ್ತಾರಂತೆ, ಬಾ. ಗಿಡ ಎತ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಸರಿ ಬೇಗ ಬನ್ನಿ. ಈ ರೋಡಲ್ಲಿ ಮಳೆಗಾಲದಲ್ಲಿ ಬರೋದಕ್ಕೆ ಸಕ್ಕತ್ತಾಗಿರುತ್ತೆ. ನಂದು ದಿಯಾನು ಮನು ತೊಗೊಂಬರ್ತಾ ಇದ್ದಾರೆ ನುಗ್ಗೆ ಗಿಡ. ಅದೇನು ತಿಪ್ಪೆಗೆ ಗೊಬ್ಬರ ಹಾಕ್ಬಿಟ್ಟು ಹಾಕ್ಬೇಕದು. ಅದು ಹಾಕ್ಬಿಟ್ಟು ಹಾಕಿದ್ರೆ ನೀಟಾಗಿ ಅಂಟ್ಕೊಳುತ್ತೆ ನೋಡಿ. ನಂಗೆ ನಡೆಯೋಕ್ಕೆ ಭಯ ಆಗುತ್ತೆ. ಹುಷಾರಾಗಿ ಹೋಗು. ಇನ್ನು ಇಲ್ಲಿಗೆ ಬಂದಾಗ ಬೇರೆ ಥರ ಸ್ಲಿಪ್ಪರ್ ಹಾಕಬೇಕು. ಅದೇ ಸ್ಲಿಪ್ಪರ್ ಇಲ್ಲಿ ಹಾಕಿದ್ರೆ ಜಾರುತ್ತೆ. ಇಷ್ಟೊತ್ತು ಆಲ್ರೆಡಿ ಸಿಂಕ್ಲರ್ ನೋಡು, ಇದೆಲ್ಲ ಸಿಂಕ್ಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಡಿಎನ್ಗೆ ರೈನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ಬೋದು ಇಲ್ಲಿ. ಹೌದು, ಇಲ್ಲಿ ನಿಲ್ಸ್ಬಿಟ್ಟು ಅಲ್ವಾ? ಹೌದೌದು. ಇಲ್ಲಿ ಆ್ಯಕ್ಚುಲಿ ಯಾವಾಗ್ಲೂ ಗಿಳಿಗಳು ಕಿಚ್ 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 ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋದು ಇಷ್ಟೊತ್ತು ಆಲ್ರೆಡಿ. ಆದರೆ ಇವತ್ತಿನ್ನೂ ಬಂದಿಲ್ಲ, ನೋಡಬೇಕು. ಗಿಳಿಗಳು ಬರ್ತಾ ಇಲ್ಲ ಈಗ ಇಲ್ಲಿಗೆ, ಇನ್ನೂ ಟೈಮ್ ತಗೊಳುತ್ತೆ. ಇನ್ನೂ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಓ, ನಮ್ಮ ಬ್ಲ್ಯಾಕಿನೂ ಬಂತು, ಹಿಂದೆನೇ ಬಂದ್ಬಿಟ್ಟಿದೆ. ದಿಯಾನ್ ಜಿಯಾ ಏನಮ್ಮ ಅದು? ಸನ್ಸೆಟ್ ಆಗೋ ಟೈಮಲ್ಲಿ ಇಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ. ನೀಟಾಗಿ ಸನ್ಸೆಟ್ ಫೀಲು, ವ್ಯೂವು. ಆ ಕಡೆ ಎಲ್ಲ ಬಂಡೆಗಳ ಮೇಲೆಲ್ಲ ಹೋಗ್ಬೋದು. ನೆಕ್ಸ್ಟ್ ಯಾವಾಗ ನಾವು ಬಂದಾಗ ಇಲ್ಲೊಂದು ಒಳ್ಳೆ ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡೋದು ಪ್ಲಾನ್ ಇದೆ, ನೋಡೋಣ ಅಲ್ವಾ ನಂದು? ಹೌದು, ಇಲ್ಲಿ ಮರ್ಗೆಣ್ಸಿನ ಮರ ಇದೆ. ಸೊ ಅದನ್ನು ಕಟ್ ಮಾಡಿಬಿಟ್ಟು ಮರ್ಗೆಣ್ಸ್ ಚಿಪ್ಸ್ ಮಾಡೋಣ ಅಂತಲೂ ಅಂದ್ಕೊಂಡ್ವಿ. ಇಲ್ಲೇ ಸೆಟಪ್ ಮಾಡಿ ನೆಕ್ಸ್ಟ್ ಬಂದಾಗ ಅದೇ ಪ್ಲಾನಲ್ಲಿ ಇದ್ದೀವಿ, ನೋಡೋಣ. ಆ ದೊಡ್ಡದು ಕಿತ್ತಾಕ್ಬಿಡೋದು ಮೋಸ್ಟ್ಲಿ. ಅದು ಕಿತ್ತಾಕಿದ್ರೆ ಅದಕ್ಕೆ ಹೌದಾ ನಂದು? ದಿಯನ್ನು ನಮ್ಮ ಕೈಲಿ ಗೋಪುರ ಇದ್ರೆ ಕಿತ್ಕೊತಾ ಇರ್ತಾನೆ, ನನಗೆ 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 ಅಂತ. ನಿನ್ಗಲ್ಲಮ್ಮ, ಇರಮ್ಮ, ಆಮೇಲೆ ಕೊಡ್ತೀನಿ. ಸಪೋಟ ಕಾಯಿ ಬಿಟ್ಟಿದೆ ಅಂತೆ, ಬಾಮ ನೋಡೋಣ. ಸಪೋಟ ಕಾಯಿ ಬಿಟ್ಟಿದೆ ಅಂತೆ. ಸಣ್ಣ ಸಣ್ಣ ಸಣ್ಣದೆಲ್ಲ ಬಿಟ್ಟೈತೆ ನೋಡಿ. ಏ ಕಿತ್ತಾಕ್ಬಿಟ್ಟ, ಕಾಯಿ ಕಿತ್ತಾಕ್ಬಿಟ್ಟ. ಅಲ್ಲಿ ಕೈ ತೊಳಿರಿ ಅನ್ಕೋ, ಎಲ್ಲ ಪಿಂದೆ ಕಿತ್ತಾಕ್ಬಿಟ್ಟ. ಅದ ಕೈ ತೊಳಿಬೇಕದು. ಅದೇ ಇದೇ ನೇರಕ್ಕೆ ಹಾಕದ ಇನ್ ಮಿಕ್ಕಿದ್ದು. ಹಲಸಿನ ಮರ ಲಾಸ್ಟ್ಗೆ ಹಾಕೋಣ. ಏನು ಎತ್ಕೊಂಡು ಆಗಿದ್ದು ಬಿಸಾಕ್ತಾನೆ ಈಗ. ಎಲ್ರು ಸುಸ್ತಾಗ ಹೋಗ್ಬಿಟ್ಟಿದೀವಿ. ಈಗ ದಿಯಾನ್ ಅವನೇ ಎತ್ತಿ ಎಲ್ಲಾನು. ಅವನಿವಾಗ ಇಲ್ಲಿಂದ ಕಟ್ಕೊಂಡೆ, ಇಲ್ಲಿಂದ ಹಂಗೆ ಸ್ಟ್ರೈಟ್ ಮಾಡ್ಕೊಂಡ್ರೆ ಆಗುತ್ತೆ. ಬಾಮ, ಇದು ಬಿಚ್ಚೋದೇನ್ ಬೇಡ. ಅದನ್ನ ಬಿಚ್ಚು, ಇದನ್ನ ಎಳ್ಕೊಳ ನಂಗೆ. ಅದನ್ನ ಬಿಚ್ಚಮ್ಮ, ಈ ಮರ್ಕಟ್. ಅದನ್ನ ಬಿಚ್ಚೋ, ಇಲ್ಲಿಂದ ಹಿಂಗೆ ಕರ್ಕೊಂಡು ಇಲ್ಲ ಐತಲ್ಲ, ಅದಕ್ಕೆ ಗೊತ್ತಿಂದ ಎಳ್ಕೊಂಡು ಹಂಗೆ ಫುಲ್ ಸ್ಟ್ರೈಟ್. ಇದಕ್ಕೆ ನ್ಯಾರನೇ ಇರ್ಬೇಕು ಅದು, ನೋಡ್ಕೊ. ಒಂಚೂರು ಕ್ರಾಸ್ ಹೋಗ್ಬಾರ್ದು ಇದು. ಈ ಕಡ್ಡಿ ನೇರ ಇದೆಯಾ ಅವನು? ಅದು ನೇರ ಐತೆ ಅದು. ಅಲ್ಲ, ಈ ಕಡ್ಡಿ ನೇರಕ್ಕಿದೆಯಾ? ಹೌದು. ಒಂದೇ ಲೈನಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲೊಂದು ಕಡ್ಡಿ ಬೇಕಿಲ್ಲಿ. ಅಲ್ಲೊಂದು ಕಡ್ಡಿ ಕೊಡೋಗು. ಏನಮ್ಮ ಅದು ಬಿಚ್ಚಬೇಕಾ? ಕೊಡ್ತಾರೆ ಅಮ್ಮ ಕೇಳು, ಅಮ್ಮನಿಗೆ ಹೇಳು. ಎಷ್ಟೆಷ್ಟು ಅಡಿಗೆ ಗ್ಯಾಫಲ್ಲಿ ಇದೆ? ಒಂದು ಕಡ್ಡಿ ಎತ್ಕೊಂಡು ಚೆಕ್ ಮಾಡಿ ನಂದು. ಈ ಗಿಡಕ್ಕೂ ಒಂದೊಂದು ಗಿಡಕ್ಕೂ ಅಂದಾಜು. ಅಲ್ಲೊಂದು ಕಡ್ಡಿ ಎತ್ಕೊಂಬರೋಗ, ಅಲ್ಲಿ ಹೋಗ್ಬಿಟ್ಟು ಓಡು ಬೇಗ. ಸ್ಲಿಪ್ಪರ್ ಬಿಟ್ಬಿಡ್ಬೇಕು ಸೈಡಲ್ಲಿ. ಇಲ್ಲ ಇದೆ ನೋಡ್ರಿ, ಸ್ಲಿಪ್ಪರ್ ಹಾಕೊಂಡು ಓಡಾಡ್ಬಾರ್ದು. ಅದು ನಿನಗೆ ಇದಾಗಲ್ಲ, ಕಂಫರ್ಟ್ ಇರಲ್ಲ. ಆರಾಮಾಗಿ ಬರೀಗಲ್ಲ ಓಡಾಡಿದಾಗ ಕಾಲ್ಗೂ ಒಂದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ತೆಗ್ದಾಕು, ಅಲ್ಲಿ ಸೈಡಲ್ಲಿ ತೆಗ್ದಾಕಿದ್ದೀನಿ ನಾನು. ಏನಕ್ಕದ? ಕಾಲು ಗೊತ್ತೋಡಕ. ಈಗ ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಐತೆ ಲೆಕ್ಕ ಹಾಕಮ್ಮ, ಪಟಾಪಟ್ ಅಂತ. ಹೆಂಗೆ ಲೆಕ್ಕ ಹಾಕ್ತಿ? ಲೆಕ್ಕ ಹಾಕಿ ನೋಡೋಣ. ಅದಕ್ಕೂ ಇದಕ್ಕೂ ಎಷ್ಟು ಡಿಸ್ಟೆನ್ಸ್ ಐತೆ ಕೊಡಮ್ಮ, ಲೆಕ್ಕ ಹಾಕ್ಲಿ. ಎರಡು ಕಡ್ಡಿ ಆಗಷ್ಟು ಆಯ್ತಾ? ಹಾಂ, ನೇರ ಇರಬೇಕು, ಟೈಟಾಗಿ ಇಳ್ಕೋ. ಅದು ಅಲ್ಲಲ್ಲ, ಆ ಗಿಡದಿಂದನೇ ಲೆಕ್ಕ ಬರಬೇಕು. ನೀನು ಅಲ್ಲಿ ಗ್ಯಾಪ್ ಕೊಡ್ತಾ ಇದೆಯಲ್ಲ, ಟೈಟಾಗಿ ಎಳ್ಬಿಟ್ಟು ಕಟ್ಟಮ್ಮನು.
ಅಲ್ಲಿಗೆ ಬರುತ್ತಾ? ಅಲ್ಲಿ ಮಾರ್ಕ್ ಮಾಡು. ಗಡರಲ್ಲಿ ಅಗಿಬೇಕದು. ಎಷ್ಟು ಅಗಿಬೇಕು ಅದು? ಅಲ್ಲೇ ಇದೆಯಲ್ಲಮ್ಮ, ನೀನು ಅಲ್ಲಿ ಇದು ಮಾಡಿದ್ಯಾ? ಇಲ್ಲೇ ಐತೆ. ಮನು ಎತ್ಕೊಂಡವನೆ. ಇರ್ಲಿಲ್ಲ, ಸ್ಟ್ರೈಟ್ ಇದೆಯಲ್ಲ. ಹಾಂ, ಸ್ಟ್ರೈಟ್ ಇದೆ ಫುಲ್ ಎಲ್ಲಿ ಟೈಟಾಗಿ? ಅಷ್ಟೇ ಟೈಟು. ಹಾಂ ಸರಿ. ಅಲ್ಲ ಇದು ಗಿಡದ ಮೇಲೆ ಒಂಚೂರು ಎತ್ತಕ್ಕಮ್ಮ, ಅಲ್ಲಿ ಸ್ಟ್ರೈಟಾಗಿ ಬರಲಿ. ನಂದು ಸ್ಲಿಪ್ಪರ್ ಹಾಕೋ ನೀನು, ನಿನ್ನ ಕೈಯಲ್ಲಿ ಆಗಲ್ಲ ಮೋಸ್ಟ್ಲಿ. ಅದು ಕೂಳೆ ತಿಂದ್ರೆ ರಕ್ತ ಬರುತ್ತೆ ಅದು. ಗಾಳ್ ಕಟ್ಟಿದ್ದು ಕೂಳೆ ಇದ್ರೆ ಎಲ್ಲಿ ಈಗ ಆ ಮಾರ್ಕಿಂಗ್ ಅಲ್ಲಿ ಹಾಕೋ. ಇಲ್ಲಿ ಹಾಂ, ಅಲ್ಲಿಗೆ ಹಾಕೊಳ್ಳಮ್ಮನು. ಸ್ಟ್ರೈಟ್ ಇದೆ ನೋಡ್ಕೊ ಅದನ್ನು. ಐತೆ. ಚಕ್ಕೆ ಮರ ದೊಡ್ಡದೈತೆ. ಹಾಂ, ಅದು ಚಕ್ಕತ್ರ ಮರ, ಅದು ಒಂದು ಸ್ವಲ್ಪ ಅಷ್ಟೇ. ಹಾಂ, ಹಾಗೆ ಹಲಸಿನ ಮರ ಹಾಕ್ಬಾರ್ದ, ಲಾಸ್ಟಲ್ಲಿ ಹಾಕೋಣ. ಹಲಸಿನ ಮರ ಲಾಸ್ಟ್ ಬೇಡ, ಸೆಂಟ್ರಾಗಿ ಇರಲಿ. ಆ ಕಡೆ ಚಕ್ಕೆದು ಹಾಕೋಣ ಲಾಸ್ಟ್. ಯಾವ ಕಡೆ? ಲಾಸ್ಟು. ಹೌದು, ಚಕ್ಕೆ ಏನು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ರಮ್ಮ. ಅದು ಇಂಪಾರ್ಟೆಂಟ್ ಏನೋ. ಹಲಸಿನ ಮರ ಒಳಗಡೆ ಹಾಕೋಣ, ಅದನ್ನ ಈಚೆ ಹಾಕೋಣ. ಹಲಸಿನಕಾಯಿಗಳು ಇಲ್ಲಿ ಒಳಗಡೆ ಇರ್ತೈತೆ, ಈಚೆ ಅಮ್ಮಿಗಳು ಆ ಕಡೆ ಮೂಲೆಗಿರ್ಬೇಕು. ಅದು ದೊಡ್ಡದಾದ ಏನ್ ತೊಂದ್ರೆನಿಲ್ಲ. ಒಬ್ಬ ಹಲಸಿನ ಮರ ಇಲ್ಲಿ ಮಿರಾಕಲ್ ಫ್ರೂಟ್ ಹಾಕೋಣ. ಇಲ್ಲಂದ್ರೆ ಇಲ್ಲಿ ಬಂದು ಚಕ್ಕೆದ್ ಹಾಕೋಣ. ಲಾಸ್ಟ್ ಅಲ್ಲಿ ಇದು ಹಾಕೋಣ. ಏನು ಮೈಕಾ? ಅಲ್ಲೈತೆ ಮೈಕ್. ನಿಂದ ಎಲ್ಲಿದೆ? ಎಲ್ಲಿದೆ ಮೈಕು? ಹಾಯ್ ಮಾಡು, ಅದಕ್ಕೆ ಕೊಡ್ತೀನಿ. ಹಾಯ್ ಮಾಡು. ಮೈಕ್ ಬೇಕಂತೆ, ನಾನು ಹಾಕೊಂಡಿದ್ದೀನಿ ಮೈಕು. ಆ ಮೈಕ್ ಬೇಕು ಅಂತ ಇದ್ದಾನೆ ಈಗ. ಏನು ಬೇಕಮ್ಮ? ಏನದು? ತೋರಿಸು. ಎಲ್ಲಿ ಹಾಕೊಳೋದು? ಎಲ್ಲಿ ಹಾಕೋದು? ಅಲ್ಲ, ಏನು ಹಾಕೋದು? ನೋಡಮ್ಮ ಮೈಕು. ಆಮೇಲೆ ಕೊಡ್ತೀನಿ ರಮ್ಮ, ಪ್ಲೀಸ್. ಆಮೇಲೆ ಅಲ್ಲಿದೆ ಕೊಡಮ್ಮನ. ಅದು ಒಂಚೂರು ನೋಡಲ್ಲೇ ಐತೆ. ಬೈಲ್ ನೋಡಲ್ಲಿ ಇಸ್ಕೋಗು. ಏನು ಮಾಡ್ತಾನೆ ನೋಡೋಣ, ಅವ್ನ ಕೈಗೆ ಕೊಡು. ಈಗ ಇಲ್ಲಿ ಹೇಳು. ಹಾಯ್ ಏನು? ನಮಸ್ತೆ ಹೇಳು. ಅದು ಹಿಡ್ಕೊಂಡು ಎರಡು ಕೈಯಲ್ಲಿ ನಮಸ್ತೆ ಮಾಡು. ನಮಸ್ತೆ. ನಾನು ಶೂಟ್ ಮಾಡ್ತೀನಿ, ನೀನು ಮಾತಾಡು. ಇಲ್ಲ, ನೀನು ಅಲ್ಲೋಗು. ಬಾ, ಮಣ್ಣೆತ್ತು. ಏನು ಮೈಕು ಹುಷಾರು. ಮಂಡೆತ್ತಾಗ್ತೀಯ ನೀನು? ಅಯ್ಯೋ ಬಾ. ಕಾಲೆಲ್ಲ ನಾವೇ ಆಗುತ್ತೆ ಆಮೇಲೆ. ಏನು ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಬಾ. ಅಯ್ಯೋ ತಲೆಯಲ್ಲಿ ಕೈ ಮುಂದೆ ಕೈ ಏನ್ ಆಯ್ತು ಬಮ್ಮ, ಸಾಕು ಬಾ ಅಲ್ಲಿ. ಅಯ್ಯೋ ಬಾ. ಅಬ್ಬಬ್ಬಬ್ಬ. ಒಂದು ಸ್ವಲ್ಪ ಅಗಲ ಮಾಡ್ಬೇಕನ್ಸುತ್ತೆ ಮನ, ಗೊಬ್ಬರ ಹಾಕ್ತಾ ಇದಾಗುತ್ತೆ. ಇನ್ನೊಂದು ಅಲ್ಲಿ ಬರುತ್ತಮ್ಮ, 2 ಕಡ್ಡಿಗೆ ಅಷ್ಟು ದೂರ ಬರುತ್ತಾ? ಇಲ್ಲಿ ಹತ್ರ ಆಗಲ್ಲಮ್ಮ ಜಾಸ್ತಿ. ಅಯ್ಯೋ ಓ, ಏನು ಹಳ್ಳ ಆಗೀತ ಹಳ್ಳದಲ್ಲೇ ಮುಗಿಸ್ತಾವನೆ. ಫುಲ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದಾನೆ ದಿಯಾನು. ನೋಡಿ ನಂದು ನಿನ್ ಮಗ ನೋಡು ಏನ್ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ. ಯಾವತ್ತಾರು ನೀನು ಒಂದ್ಸಲ ಆದ್ರೂ ಈ ತರ ಎತ್ತಾಕಿದ್ಯಾ ಮಣ್ಣು? ನೋಡಿ ನಿನ್ ಮಗ. ಅಮ್ಮಗ್ ತೋರ್ಸಮ್ಮ, ಬಾ ಎತ್ ಬಾ ಅಮ್ಮ ಅನ್ನು. ಬಾ ಇಲ್ಲಿ. ನೀನ್ ಬಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀಯ ಅಂತ. ಮಣ್ಣು ಆಗ್ತಿದೆ ಮಾದು, ಅದೆಲ್ಲ ಮಾಡ್ಬಾರ್ದಮ್ಮ ಹಂಗೆಲ್ಲ. ಬಿಡು. ಮಾತಾಡು. ನೋಡಿ ಇದು ತಿಪ್ಪೆಗೊಬ್ಬರ ಒಂಚೂರು ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಇದಾಗುತ್ತೆ ಗಿಡ ಬೆಳವಣಿಗೆಗೆ. ಅದಕ್ಕೋಸ್ಕರ ಹಾಕ್ಲೇಬೇಕು ಒಂಚೂರಾದ್ರೂ. ಸಾಕು, ಜಾಸ್ತಿನೂ ಹಾಕ್ಬೇಡ. ಈಗ ಒಂಚೂರು ಮಣ್ಣು ಬೆರೆಸ್ಬಿಡಮ್ಮ. ಮಣ್ಣೊಂಚೂರು ಬೆರೆಸ್ಬಿಟ್ಟು ಗಿಡ ಹಾಕ್ಬೇಕು. ಈಗ ಇಲ್ಲಿ ಯಾವ ಗಿಡ ಹಾಕೋದು ನಂದು? ಮಿರಕಲ್ಲ? ಓಕೆ.
ನೋಡಿ 3 ಗಿಡ ಇದೆ. ಇದು ಮಿರಾಕಲ್ ಫ್ರೂಟು ಮತ್ತೆ ದಾಲ್ಚಿನಿ ಅಂಡ್ ಜಾಕ್ ಫ್ರೂಟ್ ಬಂದು ವರ್ಷದ 365 ದಿನನೂ ಕಾಯಿ ಬಿಡುತ್ತಂತೆ. ಇದು ಮಿರಾಕಲ್ ಏನಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇದು ಈಗ ಮಿರಾಕಲ್ ಫ್ರೂಟ್ ತಿಂದ್ಬಿಟ್ಟು ನಿಂಬೆಹಣ್ಣು ಏನಾರ ತಿಂದರೆ ಸ್ವೀಟ್ ಆಗಿರುತ್ತೆ. ಆ ಥರ ಒಂದು ಮಿರಾಕಲ್ ಇರೋಂಥ ಮಿರಾಕಲ್ ಫ್ರೂಟ್ ಗಿಡ ಇದು. ನೋಡಬೇಕು, ಇದ್ರದ್ದು ಟೇಸ್ಟ್ ಮಾಡೋದಕ್ಕೆ ನಾವು 3 ವರ್ಷ ಕಾಯಬೇಕು. ನೋಡೋಣ. ರೈಟ್ ಹ್ಯಾಂಡ್ ಇನ್ನೂ ಹತ್ರ ಬಾ, ಎತ್ಕೊಂಬ. ವೆರಿ ಗುಡ್. ಆಲ್ರೆಡಿ ದಿಯಾನ್ ಒಂದು 4 ಗಿಡ ಹಾಕಿದ್ದಾನೆ. 4 ಮರಗಳು ಹಾಕ್ದ ಅಲ್ವಮ್ಮ? ಕಡ್ಡಿ ಹಾಕಿ ಉಣ್ಬೇಕಮ್ಮ ಸ್ಟ್ರೈಟ್. ಇರಮ್ಮ ಕ್ರಾಸ್ ಆದ್ರೂ ಚೆನ್ನಾಗಿರಲ್ಲ, ನಾಳೆ ದೊಡ್ಡದಾದ್ರೆ. ದಿಯಾನ್ ಆಲ್ರೆಡಿ 4 ಟ್ರೀಸ್ನ ಹಾಕ್ತಾ ಇದ್ದಾನೆ, 4 ಗಿಡಗಳನ್ನ ನೆಟ್ಟಿದ್ದಾನೆ. ಈ ಥರ ಮಣ್ಣಲ್ಲಿ ಆ್ಯಕ್ಟಿವಿಟೀಸ್ನ ಮಕ್ಳಿಗೆ ಮಾಡಿಸ್ಬೇಕು, ಆವಾಗ ಅವ್ರಿಗೆ ಮಣ್ಣಲ್ಲೂ ಬೆರ್ತಂಗಿರುತ್ತೆ. ಅಲ್ಲೆಲ್ಲ ಬರೀ ಹಂಗೆ ಮನೇಲೇನೆ ಕಾರು ಚಿಕ್ಕ ಆಟ ಸಾಮಾನಲ್ಲಿ ಆಟಾಡಿ ಈ ಥರ ಅವರಿಗೆಲ್ಲ ಬಂದಾಗ ಮಣ್ಣಲ್ಲೆಲ್ಲ ಆಟಾಡೋದಕ್ಕೆ ಬಿಡಬೇಕು. ಆಗ ಅವ್ರಿಗೆ ಕೈದು ಸೆನ್ಸರಿ ಆ್ಯಕ್ಟಿವಿಟೀಸ್ ಥರನೂ ಆಗುತ್ತೆ. ತುಂಬ ಖುಷಿಯಾಗಿ ಆ ಮಣ್ಣನ್ನ ಅವನು ಏನೋ ಸೆನ್ಸ್ ಮಾಡ್ತಾ ಇದ್ದಾನೆ. ಅವನೇ ಫುಲ್ಲು ಮಣ್ಣೆಲ್ಲ ಅಗ್ದಿದ್ದು ನೆಡ್ತಾ ಇದ್ದಾನೆ. ಅದು ಫ್ರೂಟ್ ಬರೋದಕ್ಕೆ 3 years ಬೇಕು. ಅದು ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣ 3 years ಆದಮೇಲೆ. ಅದು ಮಣ್ಣಿದೆಯಲ್ಲ ಕೈಯಲ್ಲಿ ಎಲ್ಲಿ ಸ್ಕಿನ್ನಿಗೆ ಟಚ್ ಆಗೋಗುತ್ತೋ ಅಂದ್ಬಿಟ್ಟು ಬರೀ ಇಷ್ಟೇ ಹೋಗ್ತಿಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡ್ತಾವನೆ, ಎಲ್ಲಿ ಟಚ್ ಆಗೋಗ್ಬಿಡುತ್ತೋ ಅಂದ್ಬಿಟ್ಟು. ಮಾಡೋದು ಏನು ಹೆಂಗೆ ಮಾಡ್ತೀಯ? ನಮಸ್ತೆ ಏನು ನಮಸ್ತೆ ಮಾಡಮ್ಮ, ಹೆಂಗೆ ಮಾಡ್ತೀಯ ನೋಡೋಣ. ಗಿಡಕ್ಕೆ ನಮಸ್ತೆ ಮಾಡೋ. ಏಯ್ ಮಾಡಲ್ವಾ? ಹಾಂ, ಆ ಕಡೆ ಈ ಕಡೆ ಉಣ್ಮನು. ಅಲ್ಲ ಈ ಕಡೆ ನಿನ್ನ ಕಡೆ. ಆ ಕಡೆಯಿಂದ ಹಿಂಗೆ ಸ್ಟ್ರೈಟ್ ಆಗಿ ಇದು ಮಾಡಿ. ಇನ್ನೂ ಹತ್ರ ಉಣ್ಣು. ಇನ್ನೊಂಚೂರು ಈ ಕಡೆ ಬರ್ಬೇಕು ಅನ್ಸುತ್ತೆ. ತುಂಬ ಡಿಸ್ಟೆನ್ಸ್ ಐತೆ. ಅಲ್ಲ ದಿಯಾನ್, ಅದರಿಂದ ಇಲ್ಲಾಕು ಬಕೆಟಲ್ಲಿ ಇರೋದು. ಏನದು ದಿಯಾನ್? ಏನದು? ತೋರಿಸು, ಕ್ಯಾಮ್ರಾಗೆ ತೋರಿಸು. ಇನ್ನೊಂದು ವರ್ಷ ಹೋದ್ರೆ ಅವನೇ ಎಲ್ಲ ಲಾಗ್ ಮಾಡ್ತಾನಮ್ಮ. ನಮಸ್ತೆ ಮಾಡು ಗಿಡಕ್ಕೆ. ನಮಸ್ತೆ ಮಾಡಮ್ಮ. ನಮಸ್ತೆ. ಓ, ಬಾಯಲ್ಲಿ ಇಟ್ಕೊಂಬಿಟ್ಟ ಗೊಬ್ಬರ ಸಮೇತ. ಅವಾಗಲೇ ಮೋಸ್ಟ್ಲಿ ಮೂಡಿರ್ಲಿಲ್ಲ ಅವ್ನಿಗೆ, ಈಗ ಮಾಡು. ನಮಸ್ತೆ ಮಾಡಮ್ಮ. ಹೆಂಗ್ ಮಾಡೋದು? ಅಯ್ಯೋ, ತಿಪ್ಪೆಲಿರೋ ಗೊಬ್ಬರ ಎಲ್ಲ ಅವ್ನ ಬಾಯಿಯಲ್ಲಿ ಹಾಕೊಂಡ ಟೇಸ್ಟ್ ಮಾಡ್ದ ತಿಪ್ಪೆ ಗೊಬ್ಬರ. ನೆಕ್ಸ್ಟು ಇಲ್ಲಿ ಈಗ ಸ್ವಲ್ಪ ಆಲ್ಮೋಸ್ಟ್ ಆ ಗಿಡಕ್ಕೂ ಏನು ಡಿಸ್ಟೆನ್ಸ್ ಇದೆ, ಈ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಈಗ ದಾಲ್ಚಿನಿ ಹಾಕಬೇಕು, ಆ ಲಾಸ್ಟಲ್ಲಿ ಜಾಕ್ ಫ್ರೂಟ್ ಹಾಕಬೇಕು. ನೋಡಿ ಎಂಥ ಕ್ಯೂರಿಯಾಸಿಟಿ ಅವನಿಗೆ ಮಣ್ಣೆತ್ತದ್ರಲ್ಲಿ ಅಂತ. ಏನೋ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಕೈ ತುಂಬ ಸಿಗ್ತಿದೆಯಲ್ಲ ಮಣ್ಣು, ಅದಕ್ಕೇನೆ ಅದು ನಾನು ಸೆನ್ಸ್ ಮಾಡ್ತಾ ಇದ್ದಾನೆ ಮಣ್ಣ. ಕ್ಯಾಮ್ರಾ ಮಣ್ಣು ತೋರಿಸು. ನೋಡಿ ಫ್ರೆಂಡ್ಸ್ ನೋಡಿ ದಿಯಾನ್ ನೋಡಿ ತೋರಿಸು. ನೋಡಿ ಅಮ್ಮ, ಹಿಂಗೆ ನಮಸ್ಕಾರ ಮಾಡ್ಕೊಮ್ಮ. ದಿಯಾನ್ ಮಣ್ಣಿಟ್ಕೊಂಡು ಹಿಂಗೆ ಮಾಡ್ಕೊಳಮ್ಮ. ಒಂಥರ ಅಜ್ಜಿ ಥರ ಕಾಣಿಸ್ತಾ ಇದೆಯಾ ನೀನು. ಕೋಲ್ ಇಟ್ಕೊಂಡು ನಮಸ್ಕಾರ ಮಾಡು. ಹೆಂಗೆ ಇಟ್ಕೊಂಡು ಮಾಡಿ ಇನ್ನೊಂದ್ಸಲ. ಅಮ್ಮ ತಾಯಿ ಏನಾರ ಇದ್ರೆ ಕೊಡಮ್ಮ ಅಂದಂಗೈತೆ ನಿಂದು ಕತೆ. ಏನ್ ಮಾಡ್ತೀರಾ, ಹಂಗ ಆಡ್ಸುತ್ತೆ ನಿಮ್ಗೆ. ಇದು ಚಕ್ಕೆ ದಾಲ್ಚಿನಿ. ಅದು ಚಕ್ಕೆ ಬಂದು 3 ವರ್ಷ ಆದ್ಮೇಲೆ ಅಯ್ಯೋ ನೋಡ್ದ ಅದು ಕಟ್ ಮಾಡ್ಬೇಕು ನೀನು. ಇದು ಚಕ್ಕೆ ಬಂದು 3 ವರ್ಷ ಆದ್ಮೇಲೆ ನಮ್ಗೆ ಚಕ್ಕೆ ಸಿಗುತ್ತೆ. ಅದೊಂದು 6 months ಆದ್ಮೇಲೆ ಅದು ಇದು ಪಲಾವ್ಗೆಲ್ಲ ಹಾಕ್ತಿವಲ್ಲ ಎಲೆ, ಆ ಪಲಾವ್ ಎಲೆ ಸಿಕ್ಕುತ್ತೆ. ಸ್ಟ್ರೈಟ್ ಇದೆ. ಬ್ಲಡ್ಡೇ ಬರ್ತಾ ಇದೆ ಆಲ್ರೆಡಿ. ಬ್ಲಡ್ ಬರ್ತಾ ಇದೆ ಇಚ್ಕಂತ ಇಲ್ಲಿ ಕೂಳೆ. ಫುಲ್ಲು ಶಾರ್ಪಲ್ಲಿ ಇದೆಯಲ್ಲ ಇದು. ಆಲ್ರೆಡಿ ಹಿಂದಿನ ಸಲ ಕಟ್ ಮಾಡಿರೋದು ನೋಡಿ. ಇದು ಫಾರ್ ಎಕ್ಸಾಂಪಲ್ಲು ತೋರಿಸ್ತೀನಿ. ಇಲ್ಲ, ಮೊನ್ನೆ ಕಟ್ ಮಾಡಿರೋದು. ಆ ಕೂಳೆಗಳು ಹಂಗೆ ಇದೆಯಲ್ಲ, ಇದು ಚುಚ್ತಾ ಇದೆ.
ಇಲ್ಲ ಇಲ್ಲೇನೋ ಕಡ್ಡಿ ತರ ಚುಚ್ಕೊಂಡಿದ್ದು. ಅದು ಸ್ಟ್ರೈಟ್ ಆಗಿದೆ ನೋಡೋಕೆ ನಂದು ಅಲ್ಲಿ ನಿಂತ್ಕೊಂಡು ಇದಕ್ಕೆ ನೇರ ಈಗಲೂ ಸ್ಟಾರ್ಟ್ ಆಗ್ತಾ ಇದೆ ಆಲ್ಮೋಸ್ಟ್ ಒಂದೊಂದೇ. ಅದು ನೋಡ್ಬೇಕು, ಅದು ಬಂದಾಗ ಏನು ಬ್ಯೂಟಿಫುಲ್ ಆಗಿರುತ್ತೆ ಸೌಂಡ್ ಅಲ್ವಾ ನಂದು. ಅಯ್ಯೋ ಎಲ್ಲ ಗಿಡ ಹಾಕಕ್ ಹೋಗಿ ನಮ್ಮಮ್ಮ ತಲೆ ಮೇಲೆ ಹಾಕದ. ಅಯ್ಯೋ ಅಲ್ಲೋಡ ತಲೆ ತುಂಬಾ ಮಣ್ಣು ತುಂಬ್ದ. ರಿಯಾನ್ ಸ್ಟಾರ್ಟ್ ಆಯ್ತು. ಇದು ಗಿಳಿ ಅಲ್ಲ, ಗುರುವಂಕ. ಸದ್ಯಕ್ಕೆ ನೋಡಿ 2026ರಲ್ಲಿ ಈ ತರ ಇದೆ. ಯಾವಾಗ ಅಪ್ಡೇಟ್ ಏನೇನಾಗುತ್ತೋ ಗೊತ್ತಿಲ್ಲ. ಈ ಜಾಗದಿಂದ ನೋಡ್ತಾ ಇರೋದು ಇದೇ ವಿಡಿಯೋ ಯಾವತ್ತಾದ್ರೂ ಅಪ್ಡೇಟ್ ಆದರೆ ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ. ಬಟ್ ನನಗೆ ಇದೇ ನೇಚರ್ ಹಿಂಗೆ ಉಳ್ಕೊಂಡ್ರೆ ಸೂಪರ್ ಆಗಿರುತ್ತೆ ಅಲ್ವಾ ನಂದು. ಹೌದು, ಇದು ಹಲಸಿನ ಮರ ಎಷ್ಟು ಸಕ್ಕತ್ತಾಗಿದೆ ನೋಡು. ಇದೊಂಥರ ಪ್ಲಾಸ್ಟಿಕ್ ಎಲೆಗಳ ತರ ಕಾಣಿಸ್ತಾ ಇದೆ. ಎಲೆಗಳು ಸೂಪರ್ ಆಗಿದಾವಲ್ಲ. ಒಂದು ಏನು ಫುಲ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದಾನೆ. ಕರಿತಾ ಇದ್ದಾನೆ ನಾಯಿಗೆ ಬ್ಲಾಕಿನ. ತೋರ್ಸಮ್ಮ ಕ್ಯಾಮ್ರಾಗ ತೋರ್ಸು. ಪ್ರತಿ ಸಲ ಕ್ಯಾಮ್ರಾಗ ತೋರ್ಸಂದ್ರೆ ಹಾಯ್ ಅಂತಾನೆ. ಒಂದು ವರ್ಷದೊಳಗಡೆ ಈ ಹಲಸಿನ ಮರ ಕಾಯಿ ಬಿಟ್ಟಿರುತ್ತೆ. ಬಿಡೋದು ಅಯ್ಯೋ ಅದು ಬಿಡೋದು ಪ್ರತಿಯೊಂದು ಸ್ಟೇಜಸ್ ನಾವು ನಿಮ್ಗೆ ತೋರಿಸ್ತೀವಿ. ಜಾಕ್ ಫ್ರೂಟ್ 365 365 ಡೇಸು ಬರುತ್ತೆ. ಜಾಕ್ ಫ್ರೂಟ್ 365 ಮರದ್ದು ಒಂದು ನಾವು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ, ನೀವು ನೋಡಿ. ನಮ್ಮ ಇಂಡಿಯಾ ಯೂಟ್ಯೂಬ್ ಚಾನಲ್ ಇದೆ, ಅದು ಸುಮಾರು ವರ್ಷಗಳ ಹಿಂದಗಡೆ ಕೇರಳದಲ್ಲಿ ಒಬ್ಬ ಡಾಕ್ಟ್ರು ಅವರು ಅದರಿಂದ ಏನೇನೆಲ್ಲ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಗೊಬ್ಬರ ನನ್ನ ಮಗ ಹೆಂಗೆ ಹಾಕ್ತಾ ಇದ್ದಾನೆ. ಹಾಕಮ್ಮ ಕೈ ಅಯ್ಯೋ 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 ಬಬ್ಬ. ತಿರ್ಸು ಹಾಕು ಕಡ್ಡಿ. ಅಮ್ಮ ಅದ್ರ ಮೇಲೆ ಹಾಕ್ಬಾರ್ದು ಮಣ್ಣು. ಕಡ್ಡಿನೂ ಉಣ್ಬಿಟ್ಟವನು. ನಮ್ಮಮ್ಮ ಆಗ್ಲೇ ಕಾಲಲ್ಲಿ ತುಳಿದ್ರು, ಅದಕ್ಕೆ ಇವ್ರು ಕಾಲಲ್ಲಿ ತುಳಿತಾ ಇದ್ದಾನೆ. ಹೆಂಗಮ್ಮ ಬೊಬ್ಬ ಅವ್ರ ಮುಖ ಎಕ್ಸ್ಪ್ರೆಷನ್ ನೋಡಿ. ನೋಡಮ್ಮ ಮುಖ ಕ್ಯಾಮ್ರಾಗ ಆಯ್ ಮಾಡು. ಏನ್ ಮಾಡ್ತಾ ಇದೀಯಾ? ಗಿಡ ಹಾಕ್ತಾ ಇದೀಯಾ? ಫುಲ್ ಸೀರಿಯಸ್ ಆಗಿ ಮಾಡ್ತಾ ಇದ್ದೆ ನನ್ನ ಕೆಲಸ. ಸ್ಲಿಪ್ಪರ್ ಎಲ್ಲಿ ಬಿಟ್ಟೆ ಅಂತ ನೋಡ್ತಾ ಇದ್ದೀನಿ. ಅಲ್ಲೇ ಎಲ್ಲ ಬಿಟ್ಟಿದ್ಯಾ ನೋಡು, ಅಲ್ಲಿ ಬ್ಲಾಕ್ ಇದೆಯಲ್ಲ ಅಲ್ಲೆಲ್ಲೋ ಅಜ್ಜಿ ಆಗ್ಬಿಟ್ಟಿದ್ದಾರೆ. ನಂದು ನಡೆಯಕ್ ಆಗ್ತಿಲ್ಲ ಯಾಕೆಂದ್ರೆ ಇದ್ರದ್ದು. ಬಟ್ ಆದ್ರೆ ಕೈ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆಕ್ಚುಲಿ ನಾನು ಫೋಟೋಸಲ್ಲೆಲ್ಲ ನೋಡಿದ್ದೆ ಸೀನ್ರಿ ಟೈಪಲ್ಲಿ, ಬಟ್ ಆದರೆ ಇವಾಗ ಲೈವಲ್ಲಿ ನೋಡ್ತಾ ಇದ್ದೀನಿ. ಸಖತ್ತಾಗಿ ಕಾಣಿಸ್ತಿದೆ. ಸಣ್ಣ ಏನದು ಮುಳುಗ್ತಾ ಇರೋದು, ಸೂರ್ಯ ಮುಳುಗ್ತಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ವಾವ್, ಈ ಸ್ಪ್ರಿಂಕ್ಲರ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮಳೆ ಹನಿ ಬೀಳ್ತಿರೋ ಥರ ಫೀಲ್ ಆಗ್ತಾ ಇದೆ. ಈ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿದೆ. ಆ್ಯಕ್ಚುಲಿ ಗಿಡಗಳಿಗೆ ನೀರು ಹಾಕೋ ಬದಲು ನಾನೇ ನೀರು ಹಾಕೊಂತ ನನಗೆ ನೀರು ಬೀಳ್ತಾ ಇದೆ. ನಿನ್ನ ತಲೆ ಮೇಲೆ ಹೆಂಗೆ ಕೂತಿದೆ ಗೊತ್ತಾ? ಅದು ಹನಿಗಳೆಲ್ಲನೂ ತಿರ್ಗೋ ಆ ಕಡೆ ಕಾಣಿಸ್ತಾ ಇದೆ. ಹಂಗೆ ಇರು ನೋಡಿ. ಹಾಂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಹನಿಗಳೆಲ್ಲನೂ ಎಲ್ಲ ಆ ಥರ. ಅದು ನಾವು ಯಾಕೆ ಈ ಮರಗಳನ್ನ ಲೈನಾಗಿ ಹೆಂಗೆ ಒಂದು ಫಾರ್ಮಲಿಟಿನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ, ಹಿಂದೆಗಡೆ ನೋಡಿ, ಹಿಂದೆಗಡೆ ಈ ಲೈನ್ ಅಲ್ಲಿಂದ ಒಂದಷ್ಟು ಗಿಡಗಳು, ಮತ್ತು ಇಲ್ಲೊಂದು ಸ್ವಲ್ಪ ಗಿಡಗಳು, ಮತ್ತು ಆ ಕಡೆ ಒಂದು ಸ್ವಲ್ಪ ಗಿಡಗಳು. ಈ ಮಧ್ಯೆ ಏನು ಬರುತ್ತೆ, ಈ ಪ್ಲಾಟ್ಫಾರಮ್ ಆಲ್ಮೋಸ್ಟ್ ಒಂದು 40-50 ಅಡಿ ಡಿಸ್ಟೆನ್ಸ್ ಬರ್ಬೋದು. ಆ ಡಿಸ್ಟೆನ್ಸಲ್ಲಿ ಇಲ್ಲಿ ಒಂದು ನೆಕ್ಸ್ಟ್ ಫ್ಯೂಚರಲ್ಲಿ ಕುಕ್ಕಿಂಗ್ ಚಾನಲ್ ಮಾಡೋದು ಒಂದು ಐಡಿಯಾ ಇದೆ. ಆ ಚಾನಲ್ಗೆ ಇಲ್ಲಿ ಒಂದು ಹಟ್ಟು ಥರ ಕ್ರಿಯೇಟ್ ಮಾಡೋಣ. ಒಂದು ವುಡನ್ನಲ್ಲಿ ಡಿಫ್ರೆಂಟ್ ಆಗಿ ಏನಾದ್ರು ಐಡಿಯಾ ಇದೆ. ಅದು ಹೋಗ್ತಾ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ಸಕ್ಸಸ್ ಮಾಡಬೇಕಾದ್ರೆ ನಾನು ನಿಮಗೆ ಹಂಚ್ಕೊತೀನಿ ಏನು ಐಡಿಯಾ ಇದೆ ನನಗೆ ಅಂತ. ಹಾಂ, ಸ್ಟಾರ್ಟ್ ಆಯಿತು. ಗಿಳಿಗಳು ಬರೋ ಟೈಮ್ ಆಯಿತು. ಅಷ್ಟು ಜೋರಾಗಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಗಿಡಕ್ಕೂ ಈ ಥರ ಸ್ಪ್ರಿಂಕ್ಲರಿಂದ ಹೋಗಿ ನೀಟಾಗಿ ನೀರು ಬರುತ್ತೆ. ಆ ಮರದಲ್ಲಿ ಕೂತಿದೆ, ಒಂದೊಂದು ಬರ್ತಾ ಇದೆ. ಆ ಸೌಂಡ್ ಒಂದು ಅರ್ಧ ಗಂಟೆ ಸೌಂಡು ಅಮೇಝಿಂಗ್ ಆಗಿರುತ್ತೆ. ಆ ಸೌಂಡ್ ಮಾತ್ರ ಕೇಳೋದಕ್ಕೆ ಸುಮ್ಮನೆ ಕಣ್ಮುಚ್ಕೊಂಡು ಆ ಸೌಂಡ್ ಕೇಳ್ಕೊಂಡು ಕುತ್ಕೊಬೇಕಷ್ಟೇ. ಏನು ತಿಂತಿದ್ಯಾ ತೋರ್ಸು? ಏನದು? ತಾಯಿ ತಿಂತಿದ್ಯಾ? ಅವ್ನು ಮರಗೆಣ್ಸು ತಿಂತಿದ್ದಾನೆ, ಅದಕ್ಕೆ ತಾಯಿ ಅಂತ ಹೇಳ್ತಿದ್ದಾನವನು. ತೋರ್ಸಮ್ಮ, ಕ್ಯಾಮ್ರಾಗೆ ತೋರ್ಸು, ಹೇಳು.
ಏನು ತಿಂತಿದ್ಯಾ? ಹಾಂ, ಕಾಯಿ ತಿಂತಿದ್ಯಾ? ಓಕೆ, ಆಲ್ಮೋಸ್ಟ್ ಕತ್ಲಾಗ್ತಾ ಇದೆ. ಗಿಳಿಗಳು ಒಂದೇ ಸಲ ಬರಲ್ಲ. ಇದು ಆಲ್ಮೋಸ್ಟ್ ಸಣ್ಣ ಫ್ಯಾಮಿಲಿ ಇರುತ್ತೆ, ದೊಡ್ಡ ಫ್ಯಾಮಿಲಿ ಇರುತ್ತೆ. ಅವ್ರವ್ರ ಫ್ಯಾಮಿಲಿ ಅವ್ರವ್ರು ಒಂದೊಂದು ಕಡೆ ಬರ್ತಾನೆ ಇದೆ. ಈ ಸರೌಂಡಿಂಗ್ ಫುಲ್ಲು ಇದೆ ಅಲ್ಲ, ಮರಗಳು ಎಲ್ಲೋ ಒಂದು ಕಡೆ ಕುತ್ಕೊತಾನೆ ಇದ್ದಾವೆ. ಅಲ್ಲಲ್ಲಿ ಒಂದೊಂದು ಟೈಮ್ ಬಂದರೆ ಸಾವಿರಾರು ಗಿಳಿಗಳು ಒಂದೇ ಸಲ ಬಂದ್ಬಿಡ್ತಾವಲ್ವ. ಲಾಸ್ಟ್ ಟೈಮ್ ಎಲ್ಲ ನಾನು ಸೌಂಡನ್ನು ಲಾಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿರೋದು ಒಂದು ಸ್ವಲ್ಪ ಇದೆ, ಅದನ್ನು ಹಾಕಿರ್ತೀನಿ. ಕೇಳಿ ತುಂಬ ಖುಷಿ ಆಗುತ್ತೆ. ವಾ ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತೇ ನಾವು ಬೆಂಗಳೂರಿಗೆ ಓಡಬೇಕು, ಯಾಕೆ ಅಂದರೆ ಇವರಿಗೆ ನಾಳೆ ಶೂಟ್ ಇದೆ. ಸೊ ಅದಕ್ಕೋಸ್ಕರ ಇವತ್ತು ನೈಟೇ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅದಕ್ಕೇನೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಧನ್ಯವಾದಗಳು. ಜೈ ಆಂಜನೇಯ. ಜೈ ಆಂಜನೇಯ. ಥ್ಯಾಂಕ್ ಯು. ಮೇಲೆ ಬರ್ತಿದ್ದಾವೆ ನೋಡಿ, ಎಷ್ಟೊಂದು ಗಿಳಿಗಳು ಬರ್ತಾ ಇದ್ದಾವೆ ಅಂತ. ಬರ್ತಾನೆ ಇರುತ್ತೆ ಒಂದೊಂದು ಫ್ಯಾಮ್ಲಿನೂ. ಆ ಕಡೆ ಮರಗಳು, ಈ ಕಡೆ ಮರಗಳು ನೋಡಿ. ಇದೆಲ್ಲ ಆಲ್ಮೋಸ್ಟ್ ಸರೌಂಡಿಂಗು ಎಲ್ಲ ಮರಗಳಿದೆಯಲ್ಲ ನೋಡಿ, ಆ ಕಡೆಯಿಂದ ಬರ್ತಾ ಇದ್ದಾವೆ. ಒಂದೊಂದು ಫ್ಯಾಮ್ಲಿನೇ ಬಂದು ಕುತ್ಕೊತಾ ಇರ್ತವೆ. ಏನದು? ಏನ್ ಮಾಡ್ತಾವ್ರ? ಈ ಕಡೆ ಬಾ. ಅಚ್ಚುತ್ ಬೂವ. ಅದು ಮುಟ್ಕೊಡ್ತದೆ ಅದೆಲ್ಲ ಕರೆಂಟ್ದು. ಕರೆಕ್ಟಾಗಿರೋ ಸೆಂಟ್ರಲ್ಲಿ ಈ ಕಡೆ ಕಾರಲ್ಲಿ ಇರ್ತಾ ಇದ್ದೀನಿ. ಸರ್ಕಸ್ ಮಾಡ್ತಾ ಇದೆಯಮ್ಮ.